ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಬೆಳಗಿನ ಜಾವದಲ್ಲಿ ಕರ್ತನ ಸಾನ್ನಿಧ್ಯದಲ್ಲಿ ತಿರುಗೊಮ್ಮೆ ಈ ಒಂದು ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಎಲ್ರಿಗೂ ನನ್ನ ಸ್ವರ ಕೇಳಿಸ್ತಾ ಇದೆಯಾ? ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಇವತ್ತಿನ ದಿವಸವೂ ಕೂಡ ಕರ್ತನ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ನಾವು ಸೇರಿ ಬಂದಿದ್ದೇವೆ. ಪ್ರಿಯರೇ, ವಾಕ್ಯಗಳು ನಮ್ಮನ್ನು ಬಲಪಡಿಸುವುದಾಗಲಿ, ವಾಕ್ಯಗಳು ನಮ್ಮನ್ನು ನಡೆಸುವುದಾಗಲಿ, ವಾಕ್ಯಗಳು ನಮ್ಮನ್ನು ಬೆಳೆಸುವುದಾಗಲಿ, ವಾಕ್ಯಗಳು ನಮ್ಮನ್ನು ದೃಢವಾಗಿ ನಿಲ್ಲಿಸುವುದಾಗಲಿ. ಪ್ರಿಯರೇ, ಹಲ್ಲೆಲೂಯಾ. ಈ ಸಮಯದಲ್ಲಿ ಇವತ್ತಿನ ದಿವಸ ನಮ್ಮ ಸತ್ಯವೇದವನ್ನ ಮೊದಲನೇ ಅರಸುಗಳ ಪುಸ್ತಕ 19ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಮೊದಲನೇ ಅರಸುಗಳ ಪುಸ್ತಕ 19ನೇ ಅಧ್ಯಾಯ. ಮೊದಲನೇ ಅರಸುಗಳ ಪುಸ್ತಕ 19ನೇ ಅಧ್ಯಾಯದಲ್ಲಿ ಏನ್ ನಡೀತಿದೆ, ಯಾರ ವಿಚಾರವಾಗಿ ನಾವು ಓದ್ತಾ ಇದ್ದೇವೆ ಎಂದು ನೋಡುವಾಗ ಅಲ್ಲಿ ಏಲಿಯನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಏಲಿಯನು ಆತನು ಎಂಥ ದೇವ ಮನುಷ್ಯನೆಂದು ನೋಡುವುದಾದ್ರೆ ಆತನು ಬಾಯಲ್ಲಿರುವ ಮಾತು ಬೇರೆ ಅಲ್ಲ, ದೇವರ ಮಾತು ಬೇರೆ ಅಲ್ಲ. ಆತನಲ್ಲಿ ದೇವರು ಮಾತನಾಡಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ. ಅನೇಕ ಜನ ನಾವು ಪ್ರಾರ್ಥನೆ ಮಾಡುವಾಗ ಏಲಿಯನ ದೇವರೇ ಅಂತ ಅಂದ್ಕೊಂಡು ಕರೀತೇವೆ. ಆ ಅಗ್ನಿಯನ್ನ ಇಳಿಸಿದಂತ ವ್ಯಕ್ತಿ, ಕರ್ತನ ಒಂದು ವಾಕ್ಯ ಉಂಟಾಗಿ ಬಾಯಲ್ಲಿ ಅಗ್ನಿ ಉಂಟಾಗಲಿ ಎಂದು ಪ್ರಾರ್ಥನೆ ಮಾಡುವಾಗ ಯಜ್ಞದ ಮೇಲೆ ಅಗ್ನಿ ಇಳಿಸಿದಂತ ವ್ಯಕ್ತಿ, ಮಳೆ ಬರಬಾರದು ಎಂದು ಹೇಳುವಾಗ ಮಳೆ ನಿಲ್ಲಿಸಿದಂತ ವ್ಯಕ್ತಿ, ಮಳೆ ಬರಲಿ ಎಂದು ಹೇಳುವಾಗ ಮಳೆ ಬರೆಸಿದಂತ ವ್ಯಕ್ತಿ, ತನಗೆ ದೈವೋಕ್ತಿ ದೊರಕಿದ್ದನ್ನ ಆ ಇಸ್ರೇಲ್ ದೇಶದ ರಾಜರಿಗೆ ನುಡಿದು ದೇವರ ಕಾರ್ಯಗಳು, ದೇವರ ಯೋಜನೆ ತನ್ನ ಜೀವಿತದಲ್ಲಿಯೂ ಅದೇ ರೀತಿ ತನ್ನ ಮುಖಾಂತರ ಇಸ್ರೇಲರ ಜೀವಿತದಲ್ಲಿಯೂ ನೆರವೇರಿಸಿದಂತ ವ್ಯಕ್ತಿ ಈ ಏಲಿಯನಾಗಿದ್ದಾನೆ. ಆದರೆ ಏಲಿಯನು ಕೂಡ ತನ್ನ ಜೀವಿತದಲ್ಲಿ ಒಂದು ಭಯದ ವಾತಾವರಣ ಎದುರಿಸ್ತಾನೆ. ಸೋಲಿನ ವಾತಾವರಣ, ನಿರಾಶೆಯ ವಾತಾವರಣವನ್ನ ಆತನ ಎದುರಿಸ್ತಾ ಇದ್ದಾನೆ. ಯಾವಾಗಂತಂದ್ರೆ ಇಸಬೇಲಳು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಒಂದೇ ಒಂದು ಮಾತು. ಇಸಬೇಲಳು, ನಾನು ಯಾವ ರೀತಿಯಲ್ಲಿ ನೀನು ಆ ಕರ್ಮೇಲ್ ಬೆಟ್ಟದಲ್ಲಿ ನನ್ನ ಪ್ರವಾದಿಗಳನ್ನ, ನನಗೆ ಬೆಂಬಲವಾಗಿ ಸುಳ್ಳನ್ನ ಹೇಳುತ್ತಿದ್ದಂತ ಪ್ರವಾದಿ, ಅಂದ್ರೆ ಅವಳದನ್ನ ಸುಳ್ಳು ಅಂತ ಹೇಳ್ತಾ ಇಲ್ಲ, ಬಟ್ ಈ ಅಗ್ನಿಯನ್ನ ಪರಲೋಕದಿಂದ ಇಳಿಸಿದ ನಂತರ ಎಲಿಯನು ಏನ್ ಪ್ರೂವ್ ಮಾಡ್ದ ಅಂತಂದ್ರೆ, ಇಸಬೇಲಳ ಕಡೆಯಲ್ಲಿರುವಂತ ಎಲ್ಲ ಪ್ರವಾದಿಗಳು ಸುಳ್ಳು ಪ್ರವಾದಿಗಳು, ನಾನೊಬ್ಬನೇ ಸತ್ಯ ಪ್ರವಾದಿ ಅನ್ನುವುದನ್ನ ಅವರ ಮಧ್ಯದಲ್ಲಿ ಇಸ್ರೇಲರಿಗೆ ಆತನು ಪುರಾವೆಗೊಳಿಸಿದಾಗ, ಅದನ್ನ ಅವರ ಮುಂದೆ ಸಾಬೀತುಪಡಿಸಿದಾಗ ಆ ಕ್ಷಣದಲ್ಲಿ ಅವನು ಹೋಗಿ ಎಲ್ಲ ಸುಳ್ಳು ಪ್ರವಾದಿಗಳನ್ನ ಸಾಯಿಸಿಬಿಡ್ತಾನೆ. ಸುಳ್ಳು ಪ್ರವಾದಿಗಳನ್ನ ಸತ್ತದ್ದನ್ನ ನೋಡಿ, ಅದೇ ರೀತಿಯಲ್ಲಿ ತನ್ನ ಗಂಡನಾದ ಅಹಾಬನನ್ನ ಚಿಂತೆಯಲ್ಲಿ ನೋಡಿ ಏನ್ ಮಾಡ್ತಾಳೆ ಅವಳು, ಇದೇ ಹೊತ್ತಿಗೆ ನಾನು ನಿನ್ನ ತಲೆಯನ್ನು ಕೂಡ ಹೊಯಿಸಿಬಿಡ್ತೇನೆ ಎಂದು ಅನ್ಕೊಂಡು ಯಾರಿಗೆ ಒಂದು ಎಚ್ಚರಿಕೆಯನ್ನ, ಯಾರಿಗೆ ಒಂದು ಧಮಕಿಯನ್ನ ಕೊಡ್ತಾಳೆ ಎಂದು ನೋಡುವಾಗ ಏಲಿಯನಿಗೆ ಕೊಡ್ತಾಳೆ. ಈ ಏಲಿಯನು ಇದುವರೆಗೂ ಕೂಡ ಇಸಬೇಲಳ ಮಾತುಗಳನ್ನ ಕೇಳಿಸಿಕೊಂಡಿಲ್ಲ ಅಂತಲ್ಲ, ಏಲಿಯನು ಇದುವರೆಗೂ ಕೂಡ ಇಸಬೇಲಳು ಏನಾಗಿದ್ದಾಳೆ ಅನ್ನೋದನ್ನು ಗೊತ್ತಿಲ್ಲ ಅಂತಲ್ಲ, ಅಹಾಬನು ಯಾವ ರೀತಿಯ ವ್ಯಕ್ತಿ ಎಂದು ಗೊತ್ತಿಲ್ಲ ಅಂತಲ್ಲ, ಇಸ್ರೇಲರು ಏನ್ ಮಾಡ್ತಾರೆ ಎಂದು ಗೊತ್ತಿಲ್ಲ ಅಂತಲ್ಲ, ಆದರೂ ಕೂಡ ಎಲ್ಲವೂ ಗೊತ್ತಿದ್ದು ಕೂಡ ಈ ಒಂದು ಮಾತು ಆತನನ್ನ ಸಂಪೂರ್ಣವಾಗಿ ಭಯಭೀತಿಯಿಂದ ಕೊಡಿಸುತ್ತೆ. ನೋಡಿ, ನಮ್ಮ ಜೀವಿತದಲ್ಲೂ ಕೂಡ ನಮಗೆ ಸೈತಾನನ ತಂತ್ರಗಳು ಗೊತ್ತಿಲ್ಲ ಅಂತಲ್ಲ, ನಾವು ಸೈತಾನನ ತಂತ್ರಗಳನ್ನ ಅವರಲ್ಲವಲ್ಲ ಅನ್ನುವುದನ್ನ ಪೌಲನು ಹೇಳಿದ ರೀತಿಯಲ್ಲಿ ನಮಗೆ ಎಲ್ಲವೂ ಗೊತ್ತಿದೆ. ಆದರೂ ಕೂಡ ಕೆಲವು ಸಂದರ್ಭಗಳು ಬರುವಾಗ ಕೆಲವರೊಬ್ಬರ ಸ್ಟೇಟ್ಮೆಂಟ್, ಕೆಲವರ ಬಾಯಲ್ಲಿ ಬರುವಂತ ಮಾತು, ಅಥವಾ ನಮ್ಮ ಮನಸ್ಸಿನಲ್ಲಿ ಬರುವಂತ ಆಲೋಚನೆ, ಅಥವಾ ನಮ್ಮ ಜೀವಿತದಲ್ಲಿ ಬರುವಂತ ಪರಿಸ್ಥಿತಿ ನಮ್ಮನ್ನ ಯಾವ ರೀತಿ ಮಾಡುತ್ತೆ ಅಂತಂದ್ರೆ, ನಾವು ನಾರ್ಮಲ್ ಆಗಿ ಬಿಹೇವ್ ಮಾಡೋದಿಲ್ಲ. ನಾವು ಬೇರೆ ರೀತಿಯಲ್ಲಿ ಅದನ್ನೇ ಸೀರಿಯಸ್ ಆಗಿ ತೆಗೆದುಕೊಂಡು, ಅದನ್ನ ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಜೀವಿತದಲ್ಲಿ ನಾವು ಚಿಂತೆಗೆ, ಕಷ್ಟಕ್ಕೆ, ವೇದನೆಗೆ, ಅನೇಕ ತಪ್ಪಾದ ಕಾರ್ಯಗಳಿಗೆ, ಅಥವಾ ನಾವು ಸರಿಯಾದ ತಾಳ್ಮೆಯಿಂದ ಮಾಡುವಂತ ಕೆಲಸಗಳನ್ನ ಅರ್ಜೆನ್ಸಿಯಲ್ಲಿ ಮಾಡುವ ಹಾಗೆ ನಮ್ಮನ್ನ ನಡೆಸುತ್ತದೆ. ನಾವು ಯಾರ ಮಾತಿಗೆ ಬೆಲೆ ಕೊಡಬೇಕು ಅಂತ ನೋಡುವಾಗ
ದೇವರ ಮಾತಿಗೆ ಮಾತ್ರವೇ ನಾವು ಬೆಲೆ ಕೊಡಬೇಕಾಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರೇರೆ ಆ ದೇವರ ಮಾತಿಗೆ ಬೆಲೆ ಕೊಡುವವರು ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಾರೆ ಪ್ರೇರೆ. ಹಲ್ಲೆಲೂಯಾ. ಯಾಕೆಂತಂದ್ರೆ ನೋಡ್ರಿ, ಯಾರು ನಮಗೆ ಏನೇ ಅವಮಾನ ಪಡಿಸಿದ್ರು, ಯಾರು ನಮಗೆ ನಮ್ಮ ವ್ಯಕ್ತಿತ್ವದ ವಿಚಾರವಾಗಿ ಏನೇ ಹೇಳಿದ್ರು ಕೂಡ ನಾನು ಮತ್ತು ನನ್ನ ದೇವರಿಗೆ ಏನು ಗೊತ್ತಿದೆಯೋ, ಏನು ತಿಳಿದಿದೆಯೋ ಅದನ್ನು ಮಾತ್ರವೇ ಪ್ರಾಮುಖ್ಯ ಆಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಅದನ್ನು ಮಾತ್ರ ಪ್ರಾಮುಖ್ಯವಾಗಿ ಕೊಡುವವರು ಈ ಸಮಯದಲ್ಲಿ ಈ ಒಂದು ಗುಂಪಿನಲ್ಲಿ ನಾವು ಕುಳಿತಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಒಂದು ವೇಳೆ ಆ ರೀತಿ ಆಗಿರೋದಾದ್ರೆ ದೇವರ ಆತ್ಮನ ಹೇಳ್ತಾ ಇದ್ದಾನೆ, ನಿನಗೆ ಯಾರು ಏನು ಹೇಳಿದ್ರು ಕೂಡ ನಿನ್ನನ್ನು ಸೃಷ್ಟಿ ಮಾಡಿರುವ ದೇವರು ನಿನಗೆ ಈ ರೀತಿಯಲ್ಲಿ ಹೇಳಿಲ್ಲ, ನೀನು ದೇವರ ಮಾತಿಗೆ ಪ್ರಾಮುಖ್ಯ ಕೊಡುವವಳು ಆಗಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಇಸಬೇಲಳ ಒಂದೇ ಒಂದು ಸ್ಟೇಟ್ಮೆಂಟ್. ನೋಡ್ರಿ, ಕೆಲವರ ಸ್ಟೇಟ್ಮೆಂಟ್ ಎಷ್ಟು ಪ್ರಾಮುಖ್ಯ ಕೋಲಾಹಲಗಳನ್ನು ಉಂಟು ಮಾಡ್ತದೆ ಅಂದ್ರೆ, ನಾವು ಅಮೆರಿಕದ ಅಧ್ಯಕ್ಷರಾದ ಟ್ರಂಪ್ ಅವರನ್ನು ನೋಡ್ತೇವೆ. ಅವರ ಒಂದೇ ಒಂದು ಸ್ಟೇಟ್ಮೆಂಟ್ ಶೇರ್ ಮಾರ್ಕೆಟ್ ಅಲ್ಲಿ ಅಲ್ಲೋಲ ಕಲ್ಲೋಲ ಆಯಿತು. ಅವರ ಒಂದೇ ಒಂದು ಸ್ಟೇಟ್ಮೆಂಟ್ ಶೇರ್ ಮಾರ್ಕೆಟ್ ಅಲ್ಲಿ ಕಲ್ಲೋಲಗಳಾಯಿತು. ಅದೇ ರೀತಿಯಲ್ಲಿ ನೆತಾನ್ಯಾಹು, ಇಸ್ರೇಲ್ ದೇಶದ ಪ್ರಧಾನಿಯಾಗಿರುವಂತಹ ನೆತಾನ್ಯಾಹು ಅವರ ಒಂದೇ ಒಂದು ಸ್ಟೇಟ್ಮೆಂಟ್ ಆ ದಿವಸದ ಶೇರ್ ಮಾರ್ಕೆಟ್ ಕೋಲಾಹಲ ಆಯಿತು. ಅಥವಾ ಇವರ ಚೈನಾದ ಪ್ರೆಸಿಡೆಂಟ್ ಆಗಿರುವಂತಹ ಜಿನ್ಪಿನ್ ಅವರ ಒಂದೇ ಒಂದು ಸ್ಟೇಟ್ಮೆಂಟ್ ಆ ಒಂದು ಏನು ಶೇರ್ ಮಾರ್ಕೆಟ್ ನ ಸಂಪೂರ್ಣ ಒಂದು ಇದು ಫಿನಾನ್ಷಿಯಲ್ ಇದರ ಒಂದು ಬದಲಾವಣೆ ಒಂದು ಬೇರೆ ದಿಕ್ಕಿಗೆ ಹೋಯ್ತು ಎಂದು ನಾವು ನೋಡ್ತೇವೆ. ಅದು ಪುಟಿನ್ ಅವರಾಗಿರ್ಬೋದು, ರಷ್ಯಾದ ಅಧ್ಯಕ್ಷರು ಪುಟಿನ್ ಅವರಾಗಿರ್ಬೋದು, ಅಥವಾ ಫೇಮಸ್ ಆಗಿರುವಂತಹ ಯಾರೇ ಒಂದು ವ್ಯಕ್ತಿ ಆಗಿರ್ಬೋದು, ಅವರ ಒಂದೇ ಒಂದು ಸ್ಟೇಟ್ಮೆಂಟ್ ಬದಲಾವಣೆಯನ್ನ ತರ. ಆದ್ರೆ ನೋಡ್ರಿ, ಈ ರೀತಿಯಲ್ಲಿ ಒಂದು ವೇಳೆ ದೇವರ ವಾಕ್ಯವನ್ನ ಯಾರಾದ್ರೂ ಗಮನಿಸಿದ್ರೆ ಅಲ್ಲಿ ನಿಜವಾದ ಕಾರ್ಯ ನಡೀತಾ ಇತ್ತು. ಆದ್ರೆ ಯಾವುದೋ ವ್ಯಕ್ತಿಯ ಮಾತನ್ನ ಕೇಳಿದ ಕೂಡಲೇ ಮಾರ್ಕೆಟ್ ಅಲ್ಲಿ ಏನು ಬದಲಾವಣೆ ಆಗ್ತದೆ ಅದು ಅನೇಕ ಜನರಿಗೆ ಕಷ್ಟಗಳು ನಷ್ಟಗಳನ್ನ ತಂದು ಒಡ್ಡಿ ಅನೇಕ ಕಾರ್ಯಗಳನ್ನು ಮಾಡುವುದು. ಆದ್ರೆ ನಾವು ಇವತ್ತಿನ ದಿವಸ ಯಾವ ಪ್ರಸಿದ್ಧವಾದ ವ್ಯಕ್ತಿಯ ಮಾತನ್ನ ನಾವು ಕೇಳಿಸಿಕೊಳ್ಳುವವರಲ್ಲ. ಯಾವ ಪ್ರಸಿದ್ಧವಾದ ವ್ಯಕ್ತಿಗಳ ಮಾತು ನಮಗೆ ದೊಡ್ಡದಲ್ಲ. ನಮಗೆ ಯಾರ ಮಾತು ದೊಡ್ಡದಾಗಿದೆ? ನಮಗೆ ದೇವರ ಮಾತು ದೊಡ್ಡದಾಗಿದೆ. ಹಲ್ಲೆಲೂಯಾ. ನನ್ನ ದೇವರು ನನ್ನ ಬಗ್ಗೆ ಏನಂತ ಇದ್ದಾನೆ, ನನ್ನ ದೇವರು ನನ್ನ ಬಗ್ಗೆ ಏನ ಮಾತಾಡ್ತಾ ಇದ್ದಾನೆ, ನನ್ನ ದೇವರು ನನಗೆ ಏನ್ ಹೇಳ್ತಾ ಇದ್ದಾನೆ, ಅದು ನಮಗೆ ಪ್ರಾಮುಖ್ಯವಾಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ಹೀಗೆ ಆತನು, ಈ ಎಲಿಯನು ಆ ಮಾತನ್ನ ಕೇಳಿ ಇವನು ಓಡಿ ಹೋಗ್ತಾನೆ ಅಲ್ಲಿಗೆ. ಆ ಕ್ಷಣದಲ್ಲಿ ಓಡಿ ಹೋಗಿ ಇನ್ನೇನು ನನ್ನ ಕುತ್ತಿಗೆಯನ್ನ ಇವಳು ಕೊಯ್ಸಿ ಬಿಡ್ತಾಳೆ, ನನ್ನ ತಲೆಯನ್ನ ತೆಗೆದು ಬಿಡ್ತಾಳೆ ಅಂತ ಅಂದುಕೊಂಡು ಆ ಎಲಿಯನು ದೇವರ ಯೋಜನೆಯನ್ನು ಬಿಟ್ಟು, ದೇವರ ದಾರಿಯನ್ನು ಬಿಟ್ಟು, ದೇವರ ಸೇವೆಯನ್ನ ಬಿಟ್ಟು ಅದನ್ನು ಓಡಿ ಹೋಗ್ತಾನೆ. ಅದನಿಗೆ ಒಂದನ್ನ ಆ ಸಮಯದಲ್ಲಿ ನೆನಪು ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ದೇವರು ನನ್ನನ್ನು ಕಾಪಾಡ್ತಾರೆ. ಯಾಕಂದ್ರೆ ದೇವರು ಆತನ ಮುಖಾಂತರ ಮಾತಾಡಿ ಏನು ಹೇಳ್ತಿದ್ದ ಅದು ಸ್ಥಾಪಿಸಲ್ಬಿಡ್ತಾ ಇತ್ತು. ಏನು ಹೇಳ್ತಿದ್ದ ಅದು ನಡೀತಾ ಇತ್ತು. ಅಂತ ಒಂದು ಶಕ್ತಿಶಾಲಿ ಅಂತ ಒಂದು ದೇವರ ಜೊತೆ ನಿಕಟವಾದ ಸಂಬಂಧವಾದ ಹೊಂದಿದ್ದಂತಹ ವ್ಯಕ್ತಿ ಓಡಿ ಹೋಗುವಂತ ಪರಿಸ್ಥಿತಿ ಎದುರಾಯಿತು. ಯಾವಾಗ ಆತನ ದೇವರ ಸೇವೆಯಿಂದ ಡೈವರ್ಟ್ ಆಗ್ತಾನೋ, ಯಾವಾಗ ದೇವರ ಸೇವೆ ಮಾಡುವುದನ್ನ ಬಿಟ್ಟು ಬೇರೆ ದಾರಿಯನ್ನ ಹಿಡಿತಾನೋ, ಬೇರೆ ದಾರಿಯನ್ನು ಹಿಡಿದ ಕೂಡಲೇ ಎಲಿಯನ ಜೀವಿತ ಯಾವ ರೀತಿ ಆಯ್ತು ಅಂತ ನೋಡುವಾಗ ಆತನು ಹೋಗಿ ಆತನು ಎಷ್ಟೋ ಕಾರ್ಯಗಳನ್ನ ಮಾಡಿದವನು. ಆತನು ಏನ್ ಮಾಡ್ತಾನೆ, ಅದನ್ನು ಜಾಲಿ ಗಿಡದ ಕೆಳಗಡೆ ಮಲಗಿಕೊಂಡಿರೋದನ್ನು ನಾವು ಗಮನಿಸಿ. ಅವಾಗ ಅಲ್ಲಿ ಏನ್ ಮಾಡ್ತಾನೆ, ದೇವದೂತನು ಬಂದು ಎಬ್ಬಿಸಿ, ನೀನು ಮಾಡೋದು ನೀನ್ ಯಾಕೆ ಇಲ್ಲಿದ್ದಿ, ನೀನು ಮಾಡುವಂತ ಕೆಲಸಗಳು ಇನ್ನೂ ತುಂಬಾ ಇದಾವೆ, ನೀನು ಮಾಡುವಂತ ಕೆಲಸಗಳು ಇನ್ನೂ ತುಂಬಾ ಇದಾವೆ ಅನ್ನೋದನ್ನ ಹೇಳಿ ಕಳಿಸ್ತಾನೆ. ಆತನಿಗೆ ಆಹಾರವನ್ನು ಕೊಡ್ತಾನೆ. ಅದನ್ನ ಆಹಾರವನ್ನು ತಿಂದು ಅದನ್ನು ಹೋಗ್ತಾನೆ. ಹೋದ ನಂತರ ನಾವು 19ನೇ ಅಧ್ಯಾಯದಲ್ಲಿ ಆತನು ಯಾವುದೇ ಕಾರಣಕ್ಕೂ ತನ್ನ ಮಾತಿನ ಕಡೆಗೆ ಮನಸ್ಸು ಕೊಡದೆ ಆ ಭಯವನ್ನು ಉಂಟು ಮಾಡಿದ ಮಾತಿನ ಕಡೆಗೆ ಮನಸ್ಸು ಕೊಡುವುದನ್ನ ನೋಡಿದಾಗ ಈ ದೇವರು ಆತನ ಯೋಜನೆಯನ್ನ ಒಬ್ಬನಿಂದ ತೆಗೆದು ಇನ್ನೊಬ್ಬನಿಗೆ ಕೊಡುವುದನ್ನು ನಾವು ನೋಡಿದ್ದೇವೆ. 1ನೇ ಅರಸುಗಳ ಪುಸ್ತಕ 19ನೇ ಅಧ್ಯಾಯ 15ನೇ ವಚನವನ್ನು ನಾವು ನೋಡ್ತಾ ಇದ್ದೇವೆ. ಆಗ ಯೆಹೋವನು ಅವನಿಗೆ, ನೀನು ಬಂದ ದಾರಿಯಿಂದ ಹಿಂದಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏನ್ ಹೇಳ್ತಾ ಇದ್ದಾರೆ, ನೀನು ಯಾವ ಯೋಜನೆಯನ್ನ ನೀನು ಮಾಡಬೇಕಾಗಿತ್ತೋ, ಯಾವ ಕಾರ್ಯವನ್ನ ನೀನು ಮಾಡಬೇಕಾಗಿತ್ತೋ, ನೀನು ಅದನ್ನ ಮಾಡ್ತಾ ಇಲ್ಲ. ನನ್ನ ಮಾತನ್ನ ಕೇಳ್ತಾ ಇಲ್ಲ. ಇಸಬೇಲಳ ಆ ಭಯ ಪೂರಿತವಾದ ಮಾತನ್ನ ನೀನು ಬೆಲೆ ಕೊಡ್ತಾ ಇದೀಯ.
ಎಲಿಯನೇ, ನಾನು ನಿನ್ನ ಮುಖಾಂತರವಾಗಿ ಮಾಡಿದ ಕಾರ್ಯಗಳನ್ನು ಒಂದು ಸಾರಿ ನೆನೆಸಿದ್ದರೂ ಸಾಕು, ನೀನು ಉಪಕಾರ ಸ್ಮರಣೆ ಮಾಡಿದ್ರು ಸಾಕು, ನಿನ್ನ ದೇವರು ಯಾರೆಂದು ನಿನಗೆ ಗೊತ್ತಾಗೋದು. ಆದ್ರೆ ನೀನು ಅದನ್ನು ಯಾವುದನ್ನು ಮಾಡದೆ ನೀನು ಈಗ ಏನ್ ಮಾಡ್ಬೇಕು? ಬಂದ ದಾರಿಯಿಂದ ನೀನು ಎಲ್ಲಿಗೋ ಹಿಂದಿರುಗಿ ದಮಸ್ಕದ ಅರಣ್ಯ ಎಲ್ಲಿಂದ ಬಂದೆಯೋ ಅದೇ ಸ್ಥಳಕ್ಕೆ ಮತ್ತೆ ನೀನು ಹಿಂದಿರುಗಿ ಹೋಗಬೇಕು. ಇವತ್ತಿನ ದಿವಸ ಮತ್ತೆ ಎಲಿಯನಿಗೆ ಕರ್ತನಿಗೆ ಹೇಳ್ತಾ ಇದೆ, ಕರ್ತನಿಗೆ ನೀನು ತಿರುಗಿ ಹೋಗಬೇಕಾಗಿದೆ. ಹಲ್ಲೆಲೂಯಾ. ತಿರುಗಿ ಯಾವ ಸ್ಥಳದಿಂದ ಬಂದಿದೆಯೋ, ಯಾವ ಸ್ಥಳದಿಂದ ಭಯದಿಂದ ಓಡ್ ಬಂದಿದೆಯೋ, ಆ ಭಯದಿಂದ ಓಡ್ ಬಂದಿರುವ ಈ ಸ್ಥಳದಿಂದ ಮತ್ತೆ ನಿನಗೆ ಭಯ ಇಲ್ಲದಂತ ಸ್ಥಳ ಇತ್ತಲ್ಲ, ಆ ಕರ್ಮೇಲ್ ಬೆಟ್ಟದಲ್ಲಿ ನೀನು ಮಾಡಿದಂತ ಕಾರ್ಯವನ್ನು ನೆನೆಸದೆ ನೀನು ಭಯದಿಂದ ನೀನು ಓಡಿ ಬಂದಿದ್ದಿಲ್ಲ, ಆ ಒಂದು ಸ್ಥಳಕ್ಕೆ ಮತ್ತೆ ತಿರುಗಿ ಹೋಗಬೇಕಾಗಿದೆ. ಅಲ್ಲಿಂದ ಪಟ್ಟಣದೊಳಗೆ ಪ್ರವೇಶಿಸಿ ಅಜಯೇಲನನ್ನು ಅರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡಿದ್ರೆ ಕೊನೆಯ ಕಾರ್ಯವನ್ನ ಎಲಿಯನು ಮಾಡಬೇಕಂದ ಲಾಸ್ಟ್ ಟಾಸ್ಕ್ ಅನ್ನ ಕರ್ತನ ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ 16ನೇ ವಚನ ನೋಡ್ರಿ, ಇದು ಪರವಾಗಿಲ್ಲ, ಅಜಯೇಲನನ್ನು ಅರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು ಅಂತ ಅನ್ಕೊಂಡು ಹೇಳೋದು, ಅದು ಇನ್ನೊಬ್ಬನನ್ನ ನೇಮಿಸೋದು. ಆದ್ರೆ ಮುಂದೆ ನೋಡ್ರಿ 16ನೇ ವಚನ, ನಿಮ್ಷಿಯ ಮಗನಾದ ಯೇಹುವನ್ನು ಇಸ್ರೇಲರ ಅರಸನನ್ನಾಗಿ ಅಬೇಲ್ ಮಹೋಲದವನು ಶಾಫಾಟನ ಮಗನೂ ಆದ ಎಲಿಷನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿ ಅಭಿಷೇಕಿಸು. ಹಲ್ಲೆಲೂಯಾ. ಇದು ಎಲಿಯನಿಗೆ ಅಷ್ಟು ಸುಲಭವಾದ ಕಾರ್ಯ ಆಗಿರಲಿಲ್ಲ. ಅಜಯೇಲನನ್ನ ಅರಾಮ್ಯರ ಅರಸನನ್ನಾಗಿ ನೇಮಿಸು, ನಿಮ್ಷಿಯ ಮಗನಾದ ಯೆಹೋವನ್ನ ಇಸ್ರೇಲರ ಅರಸನಾಗಿ ನೇಮಿಸು ಅಂತ ಅನ್ಕೊಂಡು ನೇಮಿಸೋದು ಅದೇನು ಕಷ್ಟಕರವಾಗಿದೆ. ಯಾಕಂದ್ರೆ ಅದು ಯಾವುದು ಕೂಡ ಎಲಿಯನ ಪೊಸಿಷನ್ ಆಗಲಿಲ್ಲ. ಆದ್ರೆ ನಾವು ನೋಡಿದ್ರೆ ಅಬೇಲ್ ಮಹೋಲದವನು ಶಾಫಾಟನ ಮಗನೂ ಆದ ಎಲಿಷನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿ ಅಭಿಷೇಕಿಸು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಲಿಯನ ದೇವರ ಮಾತನ್ನ ಚಾಚು ತಪ್ಪದೆ ಕೇಳುತ್ತಿದ್ದಂತ ಎಲಿಯನು, ಆತನು ವಿಧೇಯನಾಗ್ತಿದ್ದಂತ ಎಲಿಯನು, ಏನ್ ದೇವರು ಹೇಳ್ತಾರೋ ಅದನ್ನ ಮಾಡ್ತಿದ್ದಂತ ಎಲಿಯನು, ದೇವರಿಗೆ ತಕ್ಕ ಹಾಗೆ ವಿಧೇಯನಾಗಿ ನಡೀತಿದ್ದಂತ ಎಲಿಯನು, ಕೇವಲ ಶತ್ರುವಿನ ಒಂದು ಮಾತು, ಆ ಒಂದು ಸ್ತ್ರೀಯ ಬಾಯಲ್ಲಿ ಬಂದಂತ ಮಾತನ್ನ ಆತನು ರಿಸೀವ್ ಮಾಡಿ ಭಯಭೀತಿಯಾಗಿ ಆತನು ದೇವರ ಯೋಜನೆಯನ್ನ ಬಿಟ್ಟು, ದೇವರ ಒಂದು ಆಲೋಚನೆಯನ್ನ ಬಿಟ್ಟು, ದೇವರ ಒಂದು ಪ್ಲಾನ್ ಅನ್ನ ಬಿಟ್ಟು ಯಾವಾಗ ಆತನು ತನ್ನ ದಾರಿಯನ್ನು ಬದಲಾಯಿಸುತ್ತಾನೋ, ದೇವರು ಹೋಗಿರುವಂತ ದಾರಿಗಿಂತ ಅಲ್ಲಿ ತನಗೆ ಭಯ ಉಂಟಾಗಿರುವಂತ, ತಾನು ತಪ್ಪಿಸಿಕೊಳ್ಳುವಂತ ಮಾರ್ಗ ಒಳ್ಳೆಯದು ಅಂತ ಅಂದುಕೊಳ್ಳುತ್ತಾನೋ, ಆವಾಗ ದೇವರು ತನ್ನ ಯೋಜನೆಗೆ ಇನ್ನೊಬ್ಬನನ್ನ ಆರಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ದೇವ ಸನ್ನಿಧಿಯಲ್ಲಿ ಅನೇಕ ಕಾರ್ಯಗಳನ್ನ, ಅನೇಕ ಜವಾಬ್ದಾರಿಗಳನ್ನು ನಿಭಾಯಿಸುವವರನ್ನ ನನ್ನ ಕಣ್ಣ ಮುಂದೆ ಇದ್ದೀರಿ. ಇವತ್ತಿನ ದಿವಸ ದೇವರು ನಮಗೆ ನೇಮಿಸಿರುವ ಕೆಲಸವನ್ನ ನಾವು ಆತನಿಗೆ ತಕ್ಕ ಹಾಗೆ, ಆತನ ಹೇಳುವ ರೀತಿಯಲ್ಲಿ ನಾವು ಮಾಡದೆ ಹೋದರೆ ದೇರ್ ವಿಲ್ ಬಿ ಎ ರಿಪ್ಲೇಸ್ಮೆಂಟ್ ಎಂದು ನಾವು ನೋಡ್ತಾ ಇದ್ದೇವೆ. ಅದು ನನ್ನನ್ನು ಕೂಡ ಬಿಟ್ಟಿಲ್ಲ ಪ್ರೇರೆ, ಇವನ್ ನನ್ನನ್ನು ಕೂಡ, ನಾನು ಕೂಡ ಪ್ರಾಮಾಣಿಕನಾಗಿ, ನಾನು ಕೂಡ ನೀತಿವಂತನಾಗಿ, ನಾನು ಕೂಡ ಶ್ರದ್ಧೆಯಿಂದ ದೇವರ ಕೆಲಸವನ್ನು ಮಾಡದೆ ಹೋದರೆ ನನಗೊಬ್ಬ ರಿಪ್ಲೇಸ್ಮೆಂಟ್ ಅನ್ನ ಅಥವಾ ನಿಮಗೊಬ್ಬ ರಿಪ್ಲೇಸ್ಮೆಂಟ್ ಅನ್ನ ಕರ್ತನು ಸಿದ್ಧ ಮಾಡಿರ್ತಾರೆ. ಈ ರಿಪ್ಲೇಸ್ಮೆಂಟ್ ಮನುಷ್ಯನ ನಿರ್ಧಾರ ಮಾಡಿದಂತ ರಿಪ್ಲೇಸ್ಮೆಂಟ್ ಅಲ್ಲ, ಇದು ದೇವರು ನಿರ್ಣಯ ಮಾಡುವಂತ ರಿಪ್ಲೇಸ್ಮೆಂಟ್. ಯಾಕಂತಂದ್ರೆ ದೇವರು ಒಂದು ಯೋಜನೆಯನ್ನು ಇಟ್ಟಿರ್ತಾರೆ, ಒಂದು ಆಲೋಚನೆಯನ್ನು ಇಟ್ಟಿರ್ತಾರೆ, ಇದು ಈ ರೀತಿಯಲ್ಲೇ ನಡೆಯಬೇಕು ಅಂತ ಅನ್ಕೊಂಡು. ನಾವು ನೋಡ್ರಿ, ನಾವು ಮನುಷ್ಯರಿಗೆ ಏನ್ ಬೇಕಾದ್ರೂ ರೀಸನ್ ಹೇಳ್ಬೋದು. ಯಾಕೆಂತಂದ್ರೆ ಮನುಷ್ಯರು ನಮ್ಮ ಹೃದಯವನ್ನು ನೋಡೋದಿಲ್ಲ, ನಮ್ಮ ಒಳಗಡೆ ಇರುವಂತಹ ಆಲೋಚನೆಯನ್ನು ನೋಡೋದಿಲ್ಲ. ಆದ್ರೆ ನಾವು ದೇವರ ಬಳಿ ನಾವು ರೀಸನ್ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾವು ದೇವರ ಬಳಿ ಯಾವುದೇ ಒಂದು ಕಾರಣಗಳನ್ನ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರು ಎಲ್ಲವನ್ನ ತಿಳಿದಿರ್ತಾನೆ. ಆತನಿಗೆ ಏನ್ ನಡೆದಿದೆ ಎಂದು ಗೊತ್ತು, ಏನ್ ನಡೀತಿದೆ ಎಂದು ಗೊತ್ತು, ಏನು ಮುಂದೆ ಏನಾಗ್ತಿದೆ ಅನ್ನೋದನ್ನು ಗೊತ್ತು. ಎಲ್ಲವೂ ಕೂಡ ಆತನ ಕಂಟ್ರೋಲ್ ಅಲ್ಲಿ, ಆತನ ನಿಯಂತ್ರಣದಲ್ಲಿದೆ. ಮನುಷ್ಯನು ಒಂದು ವೇಳೆ ರೀಸನ್ ಹೇಳಿದ್ರು ಕೂಡ ಒಪ್ಪಬಹುದು, ಅಥವಾ ಅದಕ್ಕೆ ಏನಾದ್ರೂ ಒಂದು ಸಮಜಾಯಿಸಿಕೆ ಹೇಳಿದಾಗ ಅದನ್ನ ಆಯ್ತು ಓಕೆ ಅಂತ ಅನ್ಕೊಂಡು ಹೇಳ್ಬೋದು. ಆದ್ರೆ ನೋಡ್ರಿ, ಯಾವಾಗಲೂ ನಾವು ಕೇಳ್ತೇವೆ, ನಿಮಗೆ ದೇವರ ಅಡಿಯಲ್ಲಿ ಇರೋದು ಒಳ್ಳೇದಾ ಅಥವಾ ಮನುಷ್ಯನ ಅಡಿಯಲ್ಲಿ ಇರೋದು ಒಳ್ಳೇದಾ ಅಂತ ಕೇಳ್ತೇವೆ. ನೋಡ್ರಿ, ಮನುಷ್ಯನ ಅಡಿಯಲ್ಲಿರೋದು ನಮಗೆ ಕಠಿಣ ಅಂತ ಅನ್ಕೊಂಡು ಅನ್ಸುತ್ತೆ. ಆದ್ರೆ ಒಂದನ್ನು ತಿಳಿದುಕೊಳ್ಳ್ರಿ, ದೇವರ ಅಡಿಯಲ್ಲಿ ನಾವು ನಡೆಯೋದಿದೆಯಲ್ಲ, ಅದು ಬಹಳ ಕಷ್ಟಕರವಾದದ್ದು.
ದೇವರೆಲ್ಲದಕ್ಕೂ ಲೆಕ್ಕವನ್ನ ಕೇಳುವಾತನಾಗಿದೆ. ಪ್ರತಿಯೊಂದು ಮಾತಿಗೂ, ಪ್ರತಿಯೊಂದು ಆಲೋಚನೆಗೂ, ಪ್ರತಿಯೊಂದು ಕಾರ್ಯಗಳಿಗೂ ಅದರ ಲೆಕ್ಕವನ್ನ ಕೇಳ್ತಾನೆ. ಆತನ ಲೆಕ್ಕ ಕೇಳುವಾಗ ಆ ಲೆಕ್ಕದಲ್ಲಿ ಯಾವುದೇ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮಿಸ್ ಆಗೋದಿಲ್ಲ. ಆತನ ಲೆಕ್ಕ ಕೇಳುವಾಗ ನಾವು ಉತ್ತರ ಬೇರೆ ಬೇರೆ ರೀಸನ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ಬೇರೆ ಸಾಕ್ಷಿಯನ್ನ, ಬೇರೆ ಯಾವುದೋ ಪುರಾವೆಯನ್ನ, ಬೇರೆ ಯಾವುದೋ ಲೆಕ್ಕಾಚಾರನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆತನು ಲೆಕ್ಕ ಕೇಳುವಾಗ ಆತನು ಖಂಡಿತವಾಗಿ ಮತ್ತು ಎಲ್ಲವನ್ನ ತಿಳಿದು, ನೋಡ್ರಿ, ಆದಾಮನ ಬಳಿ ದೇವರು ಕೇಳ್ತಾರೆ, ಆದಾಮನೇ ನೀನು ಎಲ್ಲಿದ್ದಿ ಅಂತ ಅನ್ಕೊಂಡು ಕೇಳ್ತಾರೆ. ಯಾಕೆ? ಆದಾಮನ ಎಲ್ಲಿದ್ದ ಅಂತ ಅನ್ಕೊಂಡು ದೇವರಿಗೆ ಗೊತ್ತಿರ್ಲಿಲ್ವಾ? ಕಾಯಿನನ ಬಳಿ ಕರ್ತನ ಕೇಳ್ತಾ ಇದ್ದಾನೆ, ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಅಂತ ಅನ್ಕೊಂಡು ಕೇಳ್ತಾರೆ. ಯಾಕೆ? ದೇವರಿಗೆ ಗೊತ್ತಿರ್ಲಿಲ್ವಾ ಕಾಯಿನನು ಎಂತ ಕೆಲಸ ಮಾಡಿ ಬಂದು ನಿಂತಿದ್ದಾನೆ ಎಂದು? ದಾವಿದನ ವಿಚಾರ ನೋಡುವಾಗ, ಆ ದಾವಿದನು ಮಾಡಿರುವಂತಹ ಕೃತ್ಯಗಳನ್ನ ನಾತನಡು ಬಂದು ಹೇಳುವಾಗ ಒಂದು ಕಥೆಯನ್ನ ಅವರ ಮುಂದೆ ಹೇಳ್ತಾನೆ. ಆವಾಗ ದಾವಿದನೇ ಅದಕ್ಕೆ ನ್ಯಾಯ ತೀರ್ಪನ್ನು ನೋಡುತ್ತಾನೆ. ಹಿಂಗೆ ಆಗಬೇಕು, ಅವನಿಗೆ ಹಿಂಗೆ ಶಿಕ್ಷೆ ಆಗಬೇಕು. ಆವಾಗ ನಾತನ ಹೇಳ್ತಾನೆ, ಆ ಮನುಷ್ಯನು ನೀನೇ ಅಂತ ಅನ್ಕೊಂಡು ಹೇಳ್ತಾನೆ. ಸಮುವೇಲನ ಮುಂದೆ ಸಮುವೇಲನು ಯಾಕೆ ಈ ಯಜ್ಞವನ್ನ ನೀನು ಈ ಕೃತ್ಯವನ್ನ ಮಾಡಿದೆ ಅಂತ ಸೌಲನ ಬಳಿ ಕೇಳಿದ್ರೆ, ಸೌಲನ ಹೇಳ್ತಾನೆ, ನಿನ್ನ ದೇವರಾದ ಯೆಹೋವನಿಗೆ ಆರಾಧನೆ ಮಾಡೋದಕ್ಕೋಸ್ಕರ ನಾ ಈ ಕೃತ್ಯವನ್ನ ಮಾಡಿದೆ, ಅಥವಾ ಜನರು ನನಗೆ ಈ ರೀತಿಯಲ್ಲಿ ಹೆದರಿಸಿದ್ರು ಅದಕ್ಕೋಸ್ಕರವಾಗಿ ನಾನು ಯಜ್ಞವನ್ನ ಮಾಡಿದೆ ಅನ್ನೋದನ್ನ ಸಮುವೇಲನ ಮುಂದೆ ಸೌಲನ ರೀಸನ್ ಹೇಳ್ತಾನೆ. ಆದ್ರೆ ಏನು ನಡೆದಿದೆ ಅಂತ ಅನ್ಕೊಂಡು ದೇವರಿಗೆ ಗೊತ್ತಿರ್ಲಿಲ್ವಾ? ಇವತ್ತಿನ ದಿವಸ ಪ್ರೇರೆ, ನಮ್ಮ ದೇವರನ್ನ ನಾವು ಅರಿತವರಾಗಬೇಕು. ನಮ್ಮ ದೇವರು ಸರ್ವವ್ಯಾಪಿಯಾಗಿದ್ದಾನೆ. ಆತನು ಹೃದಯಗಳನ್ನು ಶೋಧಿಸುವ ದೇವರಾಗಿದ್ದಾನೆ. ಆತನ ಮುಂದೆ ಯಾವುದನ್ನು ಕೂಡ ನಾವು ಬಚ್ಚಿಡೋದಕ್ಕೆ ಸಾಧ್ಯವಿಲ್ಲ. ನಾವು ಸೇವಕರಾಗಿರಬಹುದು, ನೀವು ವಿಶ್ವಾಸಿಗಳಾಗಿರಬಹುದು, ಅಪೊಸ್ತಲನಾಗಿರೋ ಪ್ರವಾದಿಯಾಗಿರಬಹುದು, ಯಾವುದು ಕೂಡ ಆತನಿಗೆ ಮರೆ ಆಗಿಲ್ಲ. ಆ ಯಾವ ಸ್ಥಳವೂ ಕೂಡ ಆತನಿಗೆ ಇದೆ. ಯಾಕಂತಂದ್ರೆ ಇದು ನಮಗೆ ಮಾತ್ರ ಗೊತ್ತಿರೋದಲ್ಲ, ಲೋಕದ ಜನರ ಬಳಿಯಲ್ಲಿ ಹೋಗಿ ಕೇಳ್ರಿ, ದೇವರ ಸ್ವಭಾವ ಏನದು, ದೇವರು ಯಾವ ರೀತಿ ಇದ್ದಾನೆ. ಅವ್ರು ಹೇಳ್ತಾರೆ, ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಾರೆ. ನಾವು ಮಾಡಿದ ಕಾರ್ಯಗಳು ಮರೆಯಾಗಿ ಬಚ್ಚಿಟ್ಟು ಕಣ್ಣು ತಪ್ಪಿಸಿ ಮಾಡಿರುವಂತ ಎಲ್ಲ ಕಾರ್ಯಗಳು ಆತನಿಗೆ ಮರೆ. ಅದೇ ರೀತಿಯಲ್ಲಿ ಒಬ್ಬ ನೀತಿವಂತನಿಗೆ, ಸತ್ಯವಂತನಿಗೆ ತಾನು ಮಾಡಿರುವ ಕಾರ್ಯ ಅದು ಸರಿಯಾದದ್ದು, ಒಳ್ಳೇದಾಗಿದ್ದು ಇದೆ ಅಂತಂದ್ರೆ ಅವನು ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ, ನಾನು ದೇವರ ಕಣ್ಣ ಮುಂದೆ ನಾನು ನೀತಿವಂತನಾಗಿದ್ದೀನಿ. ಹಾಲೆಲೂಯ. ಆ ಭರವಸೆ ನಮ್ಮಲ್ಲಿರುವುದಾದ್ರೆ ಪ್ರೇರೆ, ಆ ಭರವಸೆ ನಮ್ಮಲ್ಲಿರುವುದಾದ್ರೆ ಕರ್ತನು ನಮ್ಮನ್ನ ಆಶೀರ್ವಾದ ಮಾಡ್ತಾನೆ, ನಮ್ಮನ್ನ ಕಾಯ್ತಾನೆ, ನಡೆಸ್ತಾನೆ ಎನ್ನುವಂತ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿರುತ್ತೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಆ ಒಂದು ವೇಳೆ ಭರವಸೆ ನಮ್ಮಲ್ಲಿರುತ್ತೆ, ನಮ್ಗೆ ಯಾವುದೇ ಕಾರಣಕ್ಕೂ ಯಾವ ರಿಪ್ಲೇಸ್ಮೆಂಟ್ ಉಂಟಾಗೋದಿಲ್ಲ. ನೋಡ್ರಿ, ರಿಪ್ಲೇಸ್ಮೆಂಟ್ ಅನ್ನೋದು ಅದು ಮನುಷ್ಯನಿಂದ ಆಗುವಂಥದ್ದಲ್ಲ, ಅದು ದೇವರಿಂದ ಆಗುವಂಥದ್ದಾಗಿದೆ. ಒಮ್ಮೆ ಒಂದು ವೇಳೆ ಮನುಷ್ಯನು ಪ್ರಯತ್ನ ಪಟ್ಟರೂ ಕೂಡ ಆ ಮನುಷ್ಯನೇ ರಿಪ್ಲೇಸ್ ಆಗಿ ಹೋಗ್ತಾನೆ. ಆದ್ರೆ ರಿಪ್ಲೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಂತ ವ್ಯಕ್ತಿ ಅವನ ಬದಲಾವಣೆ ಆಗಲ್ಲ. ಯಾಕೆಂದ್ರೆ ಅದು ದೇವರು ಮಾಡಿರುವಂತ ನಿರ್ಣಯ ಅಲ್ಲ, ಮನುಷ್ಯನು ಮಾಡಿರುವಂತ ನಿರ್ಣಯ. ಅದಕ್ಕೋಸ್ಕರವಾಗಿ ಒಂದನ್ನು ನಾವು ತಿಳಿದುಕೊಳ್ಳಬೇಕು. ಒಂದು ವೇಳೆ ನಾವು ದೇವರ ಮಾರ್ಗದಿಂದ ಡೈವರ್ಟ್ ಆದ್ರೆ, ದೇವರ ದಾರಿಯಿಂದ, ದೇವರು ನಮಗೆ ಕೊಟ್ಟಿರೋ ಯೋಜನೆಯಿಂದ ನಾವು ಪಕ್ಕಕ್ಕೆ ಇಳಿದ್ರೆ, ಅಥವಾ ಶಾರ್ಟ್ ಕಟ್ಸ್ ಗಳನ್ನ ಇಳಿದ್ರೆ, ಕರ್ತನ ಹೇಳ್ತಾ ಇದ್ದಾನೆ, ನಿನಗೊಂದು ರಿಪ್ಲೇಸ್ಮೆಂಟ್ ಬರ್ತಾ ಇದೆ. ಹಲ್ಲೆಲೂಯಾ. ಯಾಕೆಂದ್ರೆ ಏನ್ ಹೇಳ್ತಾ ಇದ್ದಾನೆ, ನೀನು ತಿರುಗಿ ಹೋಗಬೇಕಾಗಿದೆ. ನೀನು ದಮಸ್ಕಕ್ಕೆ, ಅರಣ್ಯಕ್ಕೆ ನೀನು ತಿರುಗಿ ಹೋಗಬೇಕಿದೆ. ಅರಣ್ಯದ ಅನುಭವಕ್ಕೆ ಮತ್ತೆ ತಿರುಗಿ ಹೋಗಬೇಕಾಗಿದೆ. ಅರಣ್ಯಕ್ಕೆ, ದಮಸ್ಕದ ಅರಣ್ಯಕ್ಕೆ ಯಾರನ್ನು ಕಳಿಸ್ತಾ ಇದ್ದಾರೆ? ಎಲಿಯನನ್ನ ಕಳಿಸ್ತಾ ಇದ್ದಾರೆ. ಯಾಕೆ ಕಳಿಸ್ತಾ ಇದ್ದಾರೆ? ಅರಣ್ಯದ ಅನುಭವ ಅವನಿಗೆ ಬೇಕಾಗಿದೆ. ಈಗ ಕಷ್ಟಗಳಲ್ಲಿ ಹಾದು ಹೋಗುವಂತ ಪರಿಸ್ಥಿತಿ ಎದುರಾಗಿದೆ ಎಲಿಯನಿಗೆ. ಇವತ್ತಿನ ದಿವಸ ಪ್ರೇರೆ, ನಮಗೆ ಕಷ್ಟದ ದಾರಿಗಳಿಗೆ ಹೋಗುವುದಕ್ಕೆ ದೇವರು ಕಳಿಸುವುದಕ್ಕೆ ನಾವು ಇಷ್ಟಪಡುತ್ತೇವ? ಯಾವ ಮನುಷ್ಯನು ಇಷ್ಟಪಡೋದಿಲ್ಲ. ಆದರೆ ದೇವರು ನಮಗೆ ಟೀಚ್ ಮಾಡೋದಕ್ಕೆ, ದೇವರು ನಮಗೆ ಬೋಧನೆಯನ್ನು ಕೊಡುವುದಕ್ಕೆ, ದೇವರು ನಮಗೆ ತರಬೇತಿಯನ್ನು ಕೊಡುವುದಕ್ಕೆ ನಮ್ಮನ್ನ ಅರಣ್ಯದ ಅನುಭವವನ್ನು ಕಳಿಸ್ತಾನೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಅರಣ್ಯಕ್ಕೆ ಅನುಭವಕ್ಕೆ ಕಳಿಸಿದ ನಂತರ ನಾವು ಪಾಠ ಕಲಿಯೋದಕ್ಕಿಂತ ಕರ್ತನ ಇವತ್ತು ಹೇಳ್ತಾ ಇದ್ದೇನೆ, ನೀನು ತಿರುಗಿ ಹೋಗಿ ನಿನ್ನ ದೇವರು ಹೇಳಿರುವಂತಹ ಆಲೋಚನೆ, ದೇವರು ನಿನಗೆ ಇಟ್ಟಿರುವಂತ ಯೋಜನೆಯನ್ನ, ದೇವರಿಗೆ ನಿನಗೆ ಕೊಟ್ಟಿರುವಂತ ಕೆಲಸವನ್ನ ನೀನು ಪ್ರಾಮಾಣಿಕವಾಗಿ, ನೀತಿವಂತನಾಗಿ, ಬಹಳ
ಶ್ರದ್ಧೆಯಿಂದ ನೀನು ಮಾಡೋದಾದ್ರೆ ಮತ್ತೆ ತಿರುಗಿ ನಿನ್ನನ್ನು ನಿಲ್ಲಿಸ್ತೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಮೋಶೆ ಕರ್ತನ ಸನ್ನಿಧಿಯಲ್ಲಿ ಆತನು ಇಸ್ರೇಲರನ್ನ 40 ವರ್ಷಗಳ ಕಾಲ ಅರಣ್ಯದಲ್ಲಿ ನಡೆಸಿದ. ಆತನು ಒಂದೇ ಒಂದು ಮಾತು ದೇವರ ಮಾತನ್ನ ಕೇಳದೆ ಇರೋದಕ್ಕೆ ಆತನು ನೋಡಬೇಕದ್ದು ಮತ್ತೆ ಅನುಭವಿಸಬೇಕಾದ ಕಾನಾನ್ ದೇಶಕ್ಕೆ ಆತನು ಹೋಗ್ಲಿಲ್ಲ. ದೇವರು ಹೇಳ್ತಾರೆ, ಇನ್ನು ಮುಂದೆ ಈ ವಿಚಾರವಾಗಿ ನನ್ನ ಜೊತೆ ನೀನು ಡಿಸ್ಕಸ್ ಮಾಡಬೇಡ. ಯಾರ ಜೊತೆ ಈ ರೀತಿಯಲ್ಲಿ ಬಹಳ ಒಂದು ಕಠೋರವಾಗಿ ಅಥವಾ ಕಠಿಣವಾಗಿ ದೇವರು ಮಾತಾಡ್ತಿದ್ದಾರೆ ಅಂದ್ರೆ ಯಾರನ್ನ ತನ್ನ ಮನೆಯಲ್ಲಿ ನಂಬಿಗಸ್ತನಾಗಿದ್ದಾನೆ ಅಂತ ಹೇಳಿದ ವ್ಯಕ್ತಿ ಜೊತೆ ದೇವರು ಮೋಶೆಯ ಜೊತೆ ಮಾತನಾಡ್ತಿದ್ದಾನೆ. ಇನ್ನು ಮುಂದೆ ಈ ಕಾನಾನ್ ದೇಶಕ್ಕೆ ನೀನು ಹೋಗೋದು, ಕಾಲಿಡೋದ್ರ ಬಗ್ಗೆ ನನ್ನ ಜೊತೆ ನೀನು ಮಾತಾಡಬೇಡ. ಯಾಕೆಂದ್ರೆ ನೀನು ನನ್ನ ಮಾತನ್ನ ಕೇಳಲಿಲ್ಲ ಅಂತ ಅನ್ಕೊಂಡು ದೇವರು ಹೇಳ್ತಾರೆ. ಇವತ್ತಿನ ದಿವಸ ಬೇರೆ ನಮ್ಮ ಸೇವಾ ಕಾರ್ಯಗಳಿರ್ಬೋದು, ನಮ್ಮ ಕುಟುಂಬದಲ್ಲಿರುವಂಥ ವಿಚಾರಗಳಿರ್ಬೋದು, ನಾವು ಹೋಗುವಂಥ ದಾರಿಗಳಿರ್ಬೋದು, ದೇವರು ನಿಮಗೆ ಸದಾ ನಿಮ್ಮ ಜೊತೆ ಮಾತನಾಡ್ತಾ ಇದ್ದಾನೆ. ಆತನು ನಿಮ್ಮ ಜೊತೆ ಮಾತನಾಡ್ತಾ ಇದ್ದಾನೆ. ನನಗೆ ನಂಬಿಕೆ ಇದೆ, ನನಗೆ ಗೊತ್ತಿದೆ, ನಿಮ್ಮ ಕಿವಿಗಳ ಆತನ ಸ್ವರಗಳು ಕೇಳ್ತಾ ಇದ್ದಾವೆ. ಹೌದು, ನಿಮಗೆ ಅನ್ಸುತ್ತೆ, ಹೌದು ದೇವರು ಹೀಗೆ ಅಲ್ವಾ ನನಗೆ ಹೇಳಿದ್ದು, ದೇವರು ಹೀಗೆ ಅಲ್ವಾ ನನಗೆ ಹೇಳಿದ್ದು ಅಂತ ಅನ್ಕೊಂಡು ನಿಮಗೆ ಅನೇಕ ಬಾರಿ ಅನಿಸಿದೆ. ಆದ್ರೆ ಅದರಲ್ಲಿ ನಿಮಗೆ ಫಾಲೋ ಮಾಡೋದಕ್ಕಾಗೋದಿಲ್ಲ, ಅದನ್ನ ಮಾರ್ಗವನ್ನ ಫಾಲೋ ಮಾಡಕ್ ಆಗ್ತಾ ಇಲ್ಲ ಅಂತಂದಾಗ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ಕೇಳಿಕೊಳ್ಳ್ರಿ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ಕರ್ತನ ಹೇಳಿದೆ, ನಾವು ಬಲಹೀನರೆಂದು ಕರ್ತನಿಗೆ ತಿಳಿದಿದೆ, ಆದರೆ ಕರ್ತನನ್ನ ನಾವು ಆತುಕೊಳ್ಳಬೇಕೆಂದು ಆತನು ನಮ್ಮನ್ನು ಎಚ್ಚರಿಸಿ ನಡೆಸುವ ಆತನಾಗಿದ್ದೇನೆ. ಇವತ್ತಿನ ದಿವಸ ಬೇರೆ ಈ ವಾಕ್ಯವನ್ನ ಅರ್ಥ ಮಾಡಿಕೊಂಡು ಒಬ್ಬರು ಎಷ್ಟು ಜನರು ಇದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಮಯದಲ್ಲಿ ಹೇಳೋಣ ಕರ್ತನ ಸನ್ನಿಧಾನದಲ್ಲಿ, ಕರ್ತನೇ ನನ್ನ ಬದಲಾಗಿ ಬೇಡ, ನಾನೇ ಸಿದ್ಧನಾಗ್ತೇನೆ, ನಾನೇ ಸಿದ್ಧನಾಗ್ತೇನೆ. ಹೇಳೋಣ, ನಾನೇ ಸಿದ್ಧನಾಗ್ತೇನೆ. ಬಾಯಿ ತೆರೆದ್ರೆ ಹೇಳೋಣ, ನಾನೇ ಸಿದ್ಧನಾಗ್ತೇನೆ ಯೇಸುವೇ ಅನ್ನೋದನ್ನ ಹೇಳೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಸನ್ನಿಧಿಯಲ್ಲಿ ಸೇರಿ ಬರುವುದಕ್ಕೆ ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ಕರ್ತನೆ, ಹೌದು ಸ್ವಾಮಿ, ಕರ್ತನೆ ಎಲಿಯನು ಸ್ವಾಮಿ ಕರ್ತನೆ ನೀನು ಕೊಟ್ಟಂತ ಯೋಜನೆಯನ್ನ ಪೂರ್ಣಗೊಳಿಸದೆ ಕರ್ತನೆ ಬೇರೆ ದಾರಿಯನ್ನ ಹಿಡಿದರ ನಿಮಿತ್ತವಾಗಿ ಆತನ ಕರ್ತನೆ ಜೀವಿತದಲ್ಲಿ ಕರ್ತನೆ ಪರಿಶುದ್ಧನ ದೇವರೇ ಒಂದು ರಿಪ್ಲೇಸ್ಮೆಂಟ್ ಅನ್ನ, ಒಂದು ಬದಲಾವಣೆ, ಒಂದು ಸ್ಥಾನದ ಬದಲಾವಣೆಯನ್ನ, ಸ್ಥಾನ ಪಲ್ಲಟವನ್ನ ನಾವು ನೋಡ್ತಾ ಇದ್ದೇವೆ ಸಪ್ಪ. ಕರ್ತನೆ ಆ ರೀತಿ ನಮ್ಮ ಜೀವಿತದಲ್ಲಿ ಆಗದೆ ಕರ್ತನೆ ಆ ಒಂದು ದೇವ ಮನುಷ್ಯನ ಜೀವಿತದಲ್ಲಿ ನಡೆದಂತ ಕರ್ತನೆ ಆತ್ಮಿಕ ಪಾಠವನ್ನ ಅರ್ಥ ಮಾಡಿಕೊಳ್ಳುವ ಹಾಗೆ ಸಾಯದಸ್ತವನ್ನ ಚಾಚು ಏಸಪ್ಪ. ಕರ್ತನೆ, ನಾವು ನಿನ್ನ ಮುಂದೆ ತಗ್ಗಿಸಿಕೊಳ್ತಾ ಇದ್ದೇವೆ, ನಾವು ದೀನರಾಗಿ ನಿನ್ನ ಮುಂದೆ ಬಂದಿದ್ದೇವೆ. ನಮ್ಮ ವಿರುದ್ಧವಾಗಿ ಕರ್ತನೆ ರಾಜ ನಮ್ಮನ್ನ ಸ್ವಾಮಿ ನಿನ್ನ ಯೋಜನೆಯಿಂದ ದೂರಕ್ಕೆ ಎಳೆಯುವಂತ, ದಾರಿ ತಪ್ಪಿಸುವಂತ ಎಲ್ಲಾ ಸೈತಾನ ಅಂಧಕಾರ ಶಕ್ತಿಗಳ ಬಲಗಳ ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ನಿನ್ನ ತಾನೇ ನಡೆಸು, ಬಲಪಡಿಸು, ನಿನ್ನ ಪ್ರಸನ್ನತೆಯಿಂದ ತುಂಬು ಸ್ವಾಮಿ. ನಿನ್ನ ದಾರಿಯನ್ನು ನಮಗೆ ಗೋಚರಪಡಿಸು ಕರ್ತನೆ, ನಿನ್ನ ಆಲೋಚನೆ ನಮಗೆ ತಿಳಿಸು, ನಿನ್ನ ದೈವೋಕ್ತಿಯನ್ನು ನಮಗೆ ತಿಳಿಸುವುದಕ್ಕಾಗಿ ಸ್ತೋತ್ರ ಯೇಸಪ್ಪ. ಆಶೀರ್ವದಿಸು, ಬಲಪಡಿಸು, ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ, ಆಮೇನ್. ಹಲ್ಲೆಲೂಯಾ.